ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 20ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಿಮಗೊಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿ. ನೀವು ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಹೋಗಿ ಸರ್ಚ್ ಬಾಕ್ಸಲ್ಲಿ GK ಕನ್ನಡ ಟುಡೇ ಯೂಟ್ಯೂಬ್ ಅಂತ ನೀವು ಸರ್ಚ್ ಕೊಟ್ಟರೆ ನಮ್ಮ ಚಾನಲ್ ನಿಮಗೆ ಸಿಗುತ್ತೆ. ಜಾಯ್ನ್ ಆಗಿ. ಅಲ್ಲಿಯೂ ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಓಕೆ, ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿನ್ನೆ ವಿಡಿಯೋದ ಆಧಾರದ ಮೇಲೆ ನಿಮಗೊಂದು ಪ್ರಶ್ನೆಯನ್ನು ಕೇಳಾಗುತ್ತೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರಶ್ನೆ ಏನಂದರೆ, ಇತ್ತೀಚೆಗೆ ಯಾವ ದೇಶದ ನೌಕಾಪಡೆಯೊಂದಿಗೆ ಭಾರತೀಯ ನೌಕಾಪಡೆಯು ದಕ್ಷಿಣ ಚೀನಾ ಸಮುದ್ರದಲ್ಲಿ ಜಂಟಿ ಸಮರಾಭ್ಯಾಸ ನಡೆಸಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಕಾಮನ್ ಆಗಿ ಇಂಡಿಯಾ ಈ ಸೌತ್ ಚೀನಾ ಸಿ ಏರಿಯಾದಲ್ಲಿ ಸಮರಾಭ್ಯಾಸಗಳನ್ನು ನಡೆಸಲ್ಲ. ಓಕೆ, ಅಂಥದ್ರಲ್ಲೂ ಈಗ ಇತ್ತೀಚೆಗೆ ಒಂದು ಸಮರಾಭ್ಯಾಸವನ್ನು ನಡೆಸಿದೆ. ಅದು ಯಾವ ದೇಶದೊಂದಿಗೆ? ಅದೊಂದು ನೌಕಾ ಸಮರಾಭ್ಯಾಸ. ಓಕೆ, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜಾಗತಿಕವಾಗಿ ವಿಶ್ವ ಸೊಳ್ಳೆ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ಜಾಗತಿಕವಾಗಿ ನಾವು ಪ್ರತಿ ವರ್ಷ ವಿಶ್ವ ಸೊಳ್ಳೆ ದಿನ ಅಂತ ಆಗಸ್ಟ್ 20ರಂದು ಆಚರಣೆ ಮಾಡ್ತೀವಿ. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸೊಳ್ಳೆಗಳ ಸಂರಕ್ಷಣೆ ಅಂತ ತಿಳ್ಕೊಬೇಡಿ. ಈ ಸೊಳ್ಳೆಗಳಿಂದ ಏನು ರೋಗಗಳು ಹರಡ್ತವೆ ಮಾನವನಿಗೆ ಪ್ರಮುಖವಾಗಿ, ಅವುಗಳ ಕುರಿತು ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ನಾವು ವಿಶ್ವ ಸೊಳ್ಳೆ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಈ ಬಾರಿಯ ಥೀಮ್ ಏನಪ್ಪ ಅಂದರೆ ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್. ರೀಚಿಂಗ್ ದ ಜೀರೋ ಮಲೇರಿಯಾ ಟಾರ್ಗೆಟ್ ಅನ್ನೋದು ಈ ಬಾರಿಯ ಥೀಮ್ ಆಗಿದೆ. ಅದಲ್ಲದೆ ಈ ವಿಶ್ವ ಸೊಳ್ಳೆ ದಿನವನ್ನು ಆಚರಣೆ ಮಾಡೋಕ್ಕೆ ಇನ್ನೂ ಒಂದು ಕಾರಣ ಕೂಡ ಇದೆ. ಬ್ರಿಟಿಷ್ನ ಒಬ್ಬ ವೈದ್ಯರಾಗಿದ್ದಂತಹ ಸರ್ ರೊನಾಲ್ಡ್ ರಾಸ್, ನೀವೆಲ್ಲ ಕೇಳ್ತೀರಾ. ಈ ಮಲೇರಿಯಾ ರೋಗ ಹರಡೋಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ. ಎನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯೇ ಮಲೇರಿಯಾ ರೋಗ ಹರಡೋಕ್ಕೆ ಪ್ರಮುಖ ಕಾರಣ ಅಂತ ಇವರು ಕಂಡುಹಿಡಿದಿದ್ರು 1897ರಲ್ಲಿ. ಅದರ ನೆನಪಿಗಾಗಿಯೂ ಕೂಡ ನಾವು ಈ ವಿಶ್ವ ಸೊಳ್ಳೆ ದಿನವನ್ನು ಆಚರಣೆ ಮಾಡ್ತೀವಿ. ಮಲೇರಿಯಾ ಅನ್ನೋದು ಒಂದು ಅದೀಮಿ ಜೀವಿಗಳಿಂದ ಬರುವಂಥ ರೋಗ. ಇಂಗ್ಲೀಷ್ನಲ್ಲಿ ನಾವು ಪ್ಯಾರಾಸೈಟ್ಸ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಸೊಳ್ಳೆಗಳು ಹರಡುವಂಥ ಪ್ರಮುಖ ರೋಗಗಳು ಯಾವ್ಯಾವು? ಓಕೆ, ಮೊದಲನೇದಾಗಿ ಚಿಕನ್ ಗುನ್ಯಾ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು. ಅದೇ ರೀತಿ ಮತ್ತೆ ಯಾವ್ಯಾವ ರೋಗಗಳು ಸೊಳ್ಳೆಗಳಿಂದ ಹರಡ್ತವೆ? ಒಬ್ಬೊಬ್ಬರು ಒಂದೊಂದು ರೋಗದ ಹೆಸರನ್ನು ಕಮೆಂಟ್ ಮಾಡಿ. ಯಾವ ಭಾರತೀಯ ನಾಯಕನ ಜನ್ಮ ದಿನಾಚರಣೆಯ ನೆನಪಿಗಾಗಿ ಭಾರತದಲ್ಲಿ ಸದ್ಭಾವನಾ ದಿವಸನ್ನು ವಾರ್ಷಿಕವಾಗಿ ಆಚರಣೆ ಮಾಡಲಾಗುತ್ತೆ? ಓಕೆ, ನಿಮಗೆಲ್ಲ ಗೊತ್ತಿದೆ. ರಾಜೀವ್ ಗಾಂಧಿ ಇವರ ಜನ್ಮ ದಿನಾಚರಣೆ ನೆನಪಿಗಾಗಿ ನಾವು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 20ರಂದು ಸದ್ಭಾವನಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಓಕೆ, ಈ ಬಾರಿ ನಾವು ಆಚರಣೆ ಮಾಡ್ತಾ ಇರೋದು ರಾಜೀವ್ ಗಾಂಧಿಯವರ 77ನೇ ಜನ್ಮ ದಿನಾಚರಣೆ. ಅವರು ಜನಿಸಿದ್ದು 1944 ಆಗಸ್ಟ್ 20ರಂದು. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಯಾಕಂದರೆ GK ರಿಲೇಟೆಡ್ ಪ್ರಶ್ನೆಗಳನ್ನು ಪದೇ ಪದೇ ಕೇಳ್ತಾನೆ ಇರ್ತಾರೆ. ಮೊದಲಾಗಿ ಇವರ ಹೆಗ್ಗಳಿಕೆ ಏನಂದರೆ ಭಾರತದ ಅತಿ ಕಿರಿಯ ಪ್ರಧಾನಿ. ಅಂದರೆ 40 ವರ್ಷದಲ್ಲಿ ಇವರು ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ 1984ರಿಂದ 1989ರವರೆಗೂ. ಇಂದಿರಾ ಗಾಂಧಿಯವರ ಹತ್ಯೆ ಆದ ನಂತರ ಇವರು 7ನೇ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅದಲ್ಲದೆ ನಾವು ಈಗೇನು ಪ್ರೆಸೆಂಟ್ 6ನೇ ತರಗತಿಯಿಂದ 12ನೇ ತರಗತಿ ಮಕ್ಕಳಿಗಾಗಿ ಏನು ಜವಾಹರ್ ನವೋದಯ ವಿದ್ಯಾಲಯಗಳನ್ನು ನಡೆಸ್ತಾ ಇದ್ದಾರೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಇವರು. ಓಕೆ, ಇನ್ನು ಇವರ ಕಾಲದಲ್ಲಿ 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಲಾಯಿತು. ಈಗ ಅದಕ್ಕೆ ತಿದ್ದುಪಡಿ ಮಾಡಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಜಾರಿಗೊಳಿಸಲು ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಅದಲ್ಲದೆ MTNL ಮೋಸ್ಟ್ ಇಂಪಾರ್ಟೆಂಟ್ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್, ಇದನ್ನು 1986ರಲ್ಲಿ ಇವ್ರ ಕಾಲದಲ್ಲೇ ಸ್ಥಾಪಿಸಲಾಯಿತು. ಇದ್ರ ಕುರಿತು ಕೂಡ ಸ್ಥಾಪನೆ ಕುರಿತು ಪ್ರಶ್ನೆಯನ್ನು ಕೇಳ್ಬೋದು. ಅದಲ್ಲದೆ ಇಂಡೋ ಶ್ರೀಲಂಕಾ ಶಾಂತಿ ಒಪ್ಪಂದಕ್ಕೆ ರಾಜೀವ್ ಗಾಂಧಿ ಮತ್ತು ಶ್ರೀಲಂಕಾ ಅಧ್ಯಕ್ಷರಾಗಿದ್ದಂತಹ JR ಜಯವರ್ಧನೆ ಅವರು 29 ಜುಲೈ 1987ರಂದು ಕೊಲಂಬೋದಲ್ಲಿ ಸಹಿಯನ್ನು ಹಾಕಿದರು. ಓಕೆ, ಇದು ಇಂಪಾರ್ಟೆಂಟ್. ಇನ್ನು ರಾಜೀವ್ ಗಾಂಧಿಯವರು ಹತ್ಯೆಯಾಗಿದ್ದು ಯಾವಾಗಂದರೆ 1991 ಮೇ 21ರಂದು. ಓಕೆ, ರಾಜೀವ್ ಗಾಂಧಿಯವರು ತಮಿಳುನಾಡಿನ ಚೆನ್ನೈನ ಶ್ರೀಪೆರಂಬದೂರು ಇಲ್ಲಿ ಒಂದು ಸಭೆಗಾಗಿ ತೆರಳಿರ್ತಾರೆ. ಅಲ್ಲಿ ಇವರ ಹತ್ಯೆಯನ್ನು ಮಾಡಲಾಗುತ್ತೆ. ಇವರ ಸಮಾಧಿ ಸ್ಥಳವನ್ನು ನಾವು ವೀರಭೂಮಿ ಅಂತ ಕರಿತೀವಿ. ಓಕೆ, ಇವರ ಕಾಲದಲ್ಲಿ ಆದಂತಹ ಕೆಲವೊಂದು ಪ್ರಮುಖ ಕ್ರಾಂತಿಕಾರಿ ಘಟನೆಗಳ್ಯಾವಂದರೆ ಮತದಾನದ ವಯಸ್ಸು ಏನು 21 ಇತ್ತು ಅದನ್ನು 18 ವಯಸ್ಸಿಗೆ ಇಳಿಸಲಾಯಿತು. ಅಂದರೆ 18 ವರ್ಷ ಆದವರು ಕೂಡ ಮತದಾನವನ್ನು ಮಾಡ್ಬೋದು. 1989ರಲ್ಲಿ
61ನೇ ತಿದ್ದುಪಡಿ ಕಾಯ್ದೆ 1988. ಸೊ ಇದು 1989ರಲ್ಲಿ ಜಾರಿಗೆ ಬರುವುದರ ಮೂಲಕ ಸೊ 18 ವರ್ಷ ಆದವರು ಕೂಡ ಮತದಾನವನ್ನು ಮಾಡ್ಬೋದು. ಅದಲ್ಲದೆ ಇವ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ. ಓಕೆ, ಸೊ ಹಾಗಾದರೆ ನಿಮಗೊಂದು ಕ್ವಶನ್ ಕೇಳ್ತೀನಿ, ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಸಂವಿಧಾನದ ತಿದ್ದುಪಡಿ ಯಾವುದು? ಓಕೆ, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. RBI ಮೇಲ್ವಿಚಾರಣೆಯಲ್ಲಿರುವ ಸಂಸ್ಥೆಗಳ ಅನುಸರಣೆಯನ್ನು ಬಲಪಡಿಸಲು ಯಾವ ವೇದಿಕೆಯನ್ನು RBI ಆರಂಭಿಸಿದೆ? ಸೊ ಅನುಸರಣೆ ಅಂದರೆ ಕಂಪ್ಲಯನ್ಸ್ ಅಂತ ಕರಿತೀವಿ. ಸೊ ಸಿಂಪಲಾಗಿ ಕ್ವಶನ್ ಏನಪ್ಪ ಅಂದರೆ, ಸೊ RBIನ ಅಧೀನದಲ್ಲಿ ಕೆಲವೊಂದು ಸಂಸ್ಥೆಗಳು ಬರ್ತವೆ. ಓಕೆ, ಸೊ ಅವುಗಳ ಮೇಲ್ವಿಚಾರಣೆ ನಡೆಸೋದಾಗಿರ್ಬೋದು, ಸೊ ಅವುಗಳ ಮೇಲೆ ನಿಗಾವನ್ನು ವಹಿಸೋಕ್ಕೆ ಒಂದು ವೇದಿಕೆಯನ್ನು RBI ಆರಂಭಿಸಿದೆ. ಸೊ ಅದರ ಹೆಸರು ಏನಪ್ಪ ಅಂದರೆ ಪ್ರಿಸಮ್. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಪ್ರಿಸಮ್ ಎನ್ನುವ ವೇದಿಕೆಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಆರಂಭಿಸಿದೆ ಅಂತ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಪ್ರಿಸಮ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಪ್ಲ್ಯಾಟ್ಫಾರ್ಮ್ ಫಾರ್ ರೆಗ್ಯುಲೇಟೆಡ್ ಎಂಟಿಟೀಸ್ ಫಾರ್ ಇಂಟಿಗ್ರೇಟೆಡ್ ಸೂಪರ್ವಿಷನ್ ಆ್ಯಂಡ್ ಮಾನಿಟರಿಂಗ್. ಓಕೆ, ಸೊ ಇನ್ನು RBI ಬಗ್ಗೆ ನೋಡೋಣ. ಸೊ RBI ಸ್ಥಾಪನೆ ಆಗಿದ್ದು ಯಾವಾಗಂದರೆ ಏಪ್ರಿಲ್ 1, 1935. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದರೆ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ. ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ರಾಷ್ಟ್ರೀಕರಣ ಮಾಡಿದ್ದು ಯಾವಾಗಂದರೆ 1949 ಜನವರಿ 1ರಂದು. ಓಕೆ, ಸೊ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ 1937ರಿಂದ. ಮುಂಚೆ ಅಂದರೆ 1937ರವರೆಗೂ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ಸೊ ಇದರ ಮೊದಲ ಗವರ್ನರ್ ಓಸ್ಬಾರ್ನೆ ಸ್ಮಿತ್, ಮೊದಲ ಭಾರತೀಯ ಗವರ್ನರ್ CD ದೇಶ್ಮುಖ್, ಗಣರಾಜ್ಯ ಭಾರತದ ಮೊದಲ ಗವರ್ನರ್ ಬೆನಗಲ್ ರಾಮರಾವ್, ಪ್ರೆಸೆಂಟ್ ಗವರ್ನರ್ ಅಂದರೆ 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು. ಓಕೆ, ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸಂಸ್ಕೃತಿ ಸಚಿವರ ಸಭೆಯು ತಜಿಕಿಸ್ತಾನ ದೇಶದ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆಯಿತು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದನ್ನು ಕೂಡ ಕೇಳ್ಬೋದು. ಹಾಗಾದರೆ ಈ ಸಭೆಯಲ್ಲಿ ಭಾಗವಹಿಸಿದ ಭಾರತದ ಸಚಿವರು ಯಾರು? ಸೊ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಸೊ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಸೊ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಪ್ರೆಸೆಂಟ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಕಲ್ಚರ್, ಅಂದರೆ ಕೇಂದ್ರ ರಾಜ್ಯ ಸಂಸ್ಕೃತಿ ಸಚಿವರಾಗಿ ಈಗ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್. ಸೊ ತಜಿಕಿಸ್ತಾನದಲ್ಲಿ ಯಾಕೆ ನಡೀತೆ ಅಂದರೆ ಈ ವರ್ಷ ಅಂದರೆ 2021ನೇ ಸಾಲಿನ SCOದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ದೇಶನೇ ತಜಿಕಿಸ್ತಾನ್. ಓಕೆ, ಹಾಗಾದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಸ್ಥಾಪನೆಯಾಗಿದ್ದು 2001ರಲ್ಲಿ. ಓಕೆ, ಸೊ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂದರೆ ಚೀನಾದ ರಾಜಧಾನಿಯಾದಂತಹ ಬೀಜಿಂಗ್ನಲ್ಲಿ. ಸೊ ಇನ್ನೊಂದಿಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ, ಏನಪ್ಪ ಅಂದರೆ ಹೆಸರಿನಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತಿದೆ. ಶಾಂಘೈ ಅನ್ನೋದು ಕೂಡ ಒಂದು ಚೀನಾದಲ್ಲಿರುವಂಥ ಒಂದು ನಗರ, ಬಟ್ ಇದರ ಕೇಂದ್ರ ಕಚೇರಿ ಬೀಜಿಂಗ್ನಲ್ಲಿದೆ. ಕನ್ಫ್ಯೂಷನ್ ಆಗಬೇಡಿ. ಓಕೆ, ಸೊ ಹಾಗಾದರೆ ಇದರ ಸದಸ್ಯ ರಾಷ್ಟ್ರಗಳು ಒಟ್ಟು 8. ಇದನ್ನು ಕೂಡ ನೇರವಾಗಿ ಎಕ್ಸಾಮಲ್ಲಿ ಕೇಳ್ತಾನೆ. SCOದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಯಾರ್ಯಾರು? ಹಾಗಾದರೆ ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು, ತುರ್ಕ್ಮೆನಿಸ್ತಾನ್ ಇದರ ಸದಸ್ಯ ರಾಷ್ಟ್ರ ಅಲ್ಲ. ಯಾಕಂದರೆ ಇಲ್ಲಿ ಸ್ಥಾನ್ ಅಂತ ಹಲವಾರು ದೇಶಗಳು ಬರ್ತವೆ, ನೀವು ಕನ್ಫ್ಯೂಷನ್ ಆಗಬೇಡಿ. ಓಕೆ, ತುರ್ಕ್ಮೆನಿಸ್ತಾನ್ ಇದರ ಸದಸ್ಯ ರಾಷ್ಟ್ರ ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಓಕೆ, ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನಗಳು ಯಾವಾಗ ಈ ಸಂಘಟನೆಗೆ ಜಾಯ್ನ್ ಆದವು ಅಂದರೆ 2017ರಲ್ಲಿ ಕಜಕಿಸ್ತಾನದ ರಾಜಧಾನಿಯಾಗಿದ್ದಂತಹ ಅಸ್ತಾನದಲ್ಲಿ ನಡೆದಂತಹ ಸಭೆಯಲ್ಲಿ ಅಥವಾ ಶೃಂಗಸಭೆಯಲ್ಲಿ ಸೊ ಭಾರತ ಮತ್ತು ಪಾಕಿಸ್ತಾನ ಈ ಸಂಘಟನೆಗೆ ಸೇರ್ಪಡೆ ಆಗ್ತವೆ. ವಿಶ್ವಸಂಸ್ಥೆಯ ಶಾಂತಿಪಾಲಕರ ಸುರಕ್ಷತೆ ಮತ್ತು ಭದ್ರತೆಯನ್ನು ಸುಧಾರಿಸಲು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಭಾರತವು ಯಾವ ತಾಂತ್ರಿಕ ವೇದಿಕೆಯನ್ನು ಆರಂಭಿಸಿದೆ? ಸೊ ಆ ತಾಂತ್ರಿಕ ವೇದಿಕೆ ಹೆಸರೇನಪ್ಪ ಅಂದರೆ ಯುನೈಟ್ ಅವೇರ್. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಕನ್ಫ್ಯೂಷನ್ ಆಗಬೇಡಿ. ಯುನೈಟ್ ಅವೇರ್ ಅನ್ನೋದು ಸೊ ಭಾರತವು ಸೊ ವಿಶ್ವಸಂಸ್ಥೆಯ ಶಾಂತಿಪಾಲಕರ ಸುರಕ್ಷತೆ, ಸೊ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪರ್ಸ್ ಅಂತ ಕರಿತೀವಿ. ವಿವಿಧ ದೇಶಗಳಲ್ಲಿ ಈ ಪೀಸ್ ಕೀಪರ್ಸನ್ನು ನಿಯೋಜನೆ ಮಾಡಿರ್ತಾರೆ. ಓಕೆ, ಅಂದರೆ ಕೆಲವೊಂದು ದೇಶಗಳಲ್ಲಿ ರಾಜಕೀಯ ಅಸ್ಥಿರತೆಗಳು ಉಂಟಾಗಿರ್ತವೆ, ಹಿಂಸಾಚಾರಗಳು ನಡೀತಾ ಇರ್ತವೆ. ಅಂಥಲ್ಲಿ ಏನು ಮಾಡ್ತಾರೆ ಅಂದರೆ ವಿಶ್ವಸಂಸ್ಥೆ ಸೊ ಈ ಶಾಂತಿ ಪಾಲಕರನ್ನು ನೇಮಕ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶ ಕೂಡ ಆವಾಗವಾಗ ಈ ಶಾಂತಿ ಪಾಲಕರ ಗ್ರೂಪ್ಗೆ ಸೊ ನಮ್ಮ ಸೈನಿಕರನ್ನ ಕಳಿಸ್ತಾ ಇರುತ್ತೆ. ಓಕೆ, ಅದಲ್ಲದೆ ಸೊ ಈ ಯುನೈಟ್ ಅವೇರ್ ಎನ್ನುವಂಥ ವೇದಿಕೆಗೆ ಸೊ ಭಾರತ $1.64 ಮಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಕೂಡ ಈ ಯೋಜನೆಗಾಗಿ ನೀಡಿದೆ. ಓಕೆ,
ಸೊ ವಿಶ್ವದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರುವಂತಹ ಶಾಂತಿ ಪಾಲಕರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಚಿತಪಡಿಸೋದೇ ಸೊ ಯುನೈಟ್ ಅವೇರ್ ಎನ್ನುವ ವೇದಿಕೆಯ ಪ್ರಮುಖ ಉದ್ದೇಶ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಆಪರೇಷನ್ ಕುಕ್ರಿ ಪುಸ್ತಕದ ಲೇಖಕರು ಯಾರು? ಸೊ ಆಪರೇಷನ್ ಕುಕ್ರಿ ಎನ್ನುವಂಥ ಪುಸ್ತಕದ ಲೇಖಕರು ಯಾರಪ್ಪ ಅಂದರೆ ಮೇಜರ್ ಜನರಲ್ ಆಗಿದ್ದಂಥ ರಾಜ್ಪಾಲ್ ಪುನಿಯಾ. ಸೊ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಓಕೆ, ಹಾಗಾದರೆ ಆಪರೇಷನ್ ಕುಕ್ರಿ ಏನಂತ ತಿಳ್ಕೊಳ್ಳೋಣ, ಯಾಕಂದರೆ ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಸೊ 2000ನೇ ಇಸ್ವಿಯಲ್ಲಿ ಸೊ ಸಿಯರಾ ಲಿಯೋನಾ ಎನ್ನುವಂಥ ದೇಶದ ಕಾಡಿನಲ್ಲಿ ನಡೆಸಿದಂಥ ವಿಶ್ವಸಂಸ್ಥೆಯ ಒಂದು ಶಾಂತಿ ಪಾಲನಾ ಕಾರ್ಯಾಚರಣೆ ಆಗಿದೆ. ಓಕೆ, ಅದಕ್ಕೆ ಇಂಡಿಯನ್ ಆರ್ಮಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಅದಕ್ಕೆ ಆಪರೇಷನ್ ಕುಕ್ರಿ ಅಂತ ಹೆಸರನ್ನು ಇಟ್ಟಿದ್ದರು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮೌಂಟ್ ಮನಿರಂಗ್ ಪರ್ವತವು ಯಾವ ರಾಜ್ಯದಲ್ಲಿದೆ? ಓಕೆ, ಕೆಲವೊಮ್ಮೆ ಹೊಸ ಪರ್ವತಗಳ ಬಗ್ಗೆ ಸೊ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ನೀವು ಓದಿರಲ್ಲ, ಬಟ್ ಅವು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇರ್ತವೆ. ಸೊ GK ಬುಕ್ಕಲ್ಲಿ ನಿಮಗೆ ಅವನ್ನ ಕೊಟ್ಟಿರಲ್ಲ. ಓಕೆ, ಹೀಗಾಗಿ ನೀವು ಕರೆಂಟ್ ಅಫೇರ್ಸ್ ನೋಡೋದ್ರಿಂದ ಕೆಲವೊಮ್ಮೆ ನಿಮಗೆ GK ಪಾಯಿಂಟ್ಸ್ ಕೂಡ ಕವರ್ ಆಗ್ತವೆ. ಓಕೆ, ಹಾಗಾದರೆ ಮೌಂಟ್ ಮನಿರಂಗ್ ಪರ್ವತ ಯಾವ ರಾಜ್ಯದಲ್ಲಿದೆ ಅಂದರೆ ಸೊ ಹಿಮಾಚಲ ಪ್ರದೇಶ. ಓಕೆ, ಸೊ ಹಿಮಾಚಲದ ಅತಿ ಎತ್ತರದ ಪರ್ವತಗಳಲ್ಲಿ ಇದು ಕೂಡ ಒಂದು. ಇದ್ಯಾಕೆ ಇತ್ತೀಚೆಗೆ ಸುದ್ದಿಯಲ್ಲಿದೆ? ರೀಸೆಂಟಾಗಿ ಏನಂದರೆ 15 ಜನರ ಮಹಿಳೆಯರ ಒಂದು ಗುಂಪು. 15 ಜನರ ಮಹಿಳೆಯರು ಅಂದರೆ ಭಾರತದ ವಿವಿಧ ಸೇನೆಗಳಲ್ಲಿ, ಅಂದರೆ ಭೂಸೇನೆ, ವಾಯುಸೇನೆ, ಇನ್ನೊಂದು ನೌಕಾಸೇನೆಗಳಲ್ಲಿ ಏನಿದ್ದಾರೆ ಸೊ ಅದರಲ್ಲಿ ಆಯ್ಕೆ ಮಾಡಿ 15 ಮಹಿಳಾ ಜನರನ್ನು ಏನು ಮಾಡಿದ್ರು ಅಂದರೆ ಸೊ ಈ ಮೌಂಟ್ ಮನಿರಂಗ್ ಪರ್ವತವನ್ನು ಏರೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಓಕೆ, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಏನು ನಾವು ಆಚರಣೆ ಮಾಡ್ತಿದ್ವಿ ಅದರ ಅಂಗವಾಗಿ ಸೊ ಏರೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅವರು ಕರೆಕ್ಟಾಗಿ ಆಗಸ್ಟ್ 15ಕ್ಕೆ ಸೊ ಈ ಮೌಂಟ್ ಮನಿರಂಗ್ ಪರ್ವತನ ಯಶಸ್ವಿಯಾಗಿ ಏರ್ತಾರೆ. ಓಕೆ, ಆದಲ್ಲದೆ ಇಲ್ಲಿ ಮನಿರಂಗ್ ಪಾಸ್ ಅಂತ ಕೂಡ ಕಂಡುಬರುತ್ತೆ. ಓಕೆ, ಸೊ ಈ ಸ್ಪಿತಿ ಮತ್ತು ಕಿನ್ನೌರ್ ಅನ್ನುವಂಥ ಊರುಗಳು ಬರ್ತವೆ. ಅವಕೂರ ನಡುವಿನ ವ್ಯಾಪಾರಕ್ಕಾಗಿ ಈ ಮನಿರಂಗ್ ಪಾಸನ್ನು ಪ್ರಮುಖವಾಗಿ ಬಳಸಲಾಗ್ತಿತ್ತು. ಓಕೆ, ಹಾಗಾದರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರಮುಖ ಪರ್ವತಾರೋಹಿಗಳು ಯಾರ್ಯಾರು? ಓಕೆ, ಇದ್ರ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಓಕೆ, ಮೊದಲನೇದಾಗಿ ರೀಸೆಂಟಾಗಿ 19 ವರ್ಷದ ಪಾಕಿಸ್ತಾನಿ ಪರ್ವತಾರೋಹಿ ಯಾರು? ಶಹರೋಜ್ ಕಾಶಿಫ್. ಇವರು K2 ಸೊ ಇದನ್ನು ಏರಿದ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ. ಸೊ ಈ K2 ನಾವು ಮೌಂಟ್ ಗ್ಯಾಡ್ವಿನ್ ಆಸ್ಟಿನ್ ಅಂತ ಕೂಡ ಕರಿತೀವಿ. ಓಕೆ, ಹಾಂಗ್ಕಾಂಗ್ ಪರ್ವತಾರೋಹಿಯಾದಂತಹ ತ್ಸಾಂಗ್ ಇನ್ ಹಂಗ್ ಎವರೆಸ್ಟನ್ನು ಅತಿ ವೇಗವಾಗಿ ಏರಿದ ಮಹಿಳೆ ಎನ್ನುವಂಥ ದಾಖಲೆಯನ್ನು ಮಾಡಿದ್ದಾರೆ. ತ್ಸಾಂಗ್ ಇನ್ ಹಂಗ್ ಇವರು ಹಾಂಗ್ಕಾಂಗ್ನವರು. ಓಕೆ, ಇನ್ನು ನೇಪಾಳದ ಮಿಂಗ್ಮಾ ತೇಂಜಿ ಶೆರ್ಪಾ ಸೊ ಇವರು ಎವರೆಸ್ಟ್ ಪರ್ವತವನ್ನು 2 ಬಾರಿ ಅತಿ ಕಡಿಮೆ ಅವಧಿಯಲ್ಲಿ ಏರುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಇನ್ನು ನೇಪಾಳದ ಕಮೀರಿಟಾ ಎವರೆಸ್ಟನ್ನು 25ನೇ ಬಾರಿಗೆ ಏರಿ ದಾಖಲೆಯನ್ನು ಮಾಡಿದ್ದಾರೆ. ಮಹಾರಾಷ್ಟ್ರದ ಪ್ರಿಯಾಂಕಾ ಮೊಹಿತೆ ಸೊ ಇವರು ಮೌಂಟ್ ಅನ್ನಪೂರ್ಣ ಸೊ ಇದು ನೇಪಾಳದಲ್ಲಿ ಕಂಡುಬರುತ್ತೆ. ಹೆಸರು ನೋಡಿದರೆ ಇಂಡಿಯಾದಲ್ಲಿ ಇದ್ದಂಗಿದೆ, ಬಟ್ ನೇಪಾಳದಲ್ಲಿ ಕಂಡುಬರುತ್ತೆ. ಸೊ ಇದನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಸೊ ಪ್ರಿಯಾಂಕಾ ಮೊಹಿತೆ. ಇನ್ನು ಸತ್ಯರೂಪ್ ಸಿದ್ಧಾಂತ್ ಸೊ ವಿಶ್ವದ ಪ್ರಮುಖ 7 ಜ್ವಾಲಾಮುಖಿ ಪರ್ವತಗಳನ್ನು ಏರಿದಂಥ ಮೊದಲ ಭಾರತೀಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ. ಆರೋಗ್ಯಧಾರ 2 ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇತ್ತೀಚೆಗೆ ಸೊ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಇದುವರೆಗೂ ಎಷ್ಟು ಚಿಕಿತ್ಸೆಗಳು ದಾಖಲಾಗಿದ್ದಕ್ಕಾಗಿ ಸೊ ಇದನ್ನು ಆಯೋಜನೆ ಮಾಡಿದೆ. ಅಂದರೆ ಈ ಆರೋಗ್ಯಧಾರ ಕಾರ್ಯಕ್ರಮವನ್ನು ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಯೋಜನೆ ಮಾಡಿದೆ. ಕಾರಣ ಏನಪ್ಪ ಅಂದರೆ ಸೊ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಒಟ್ಟಾರೆಯಾಗಿ ಸೊ 2 ಕೋಟಿ ಜನರು ಸೊ ಚಿಕಿತ್ಸೆನ ಪಡ್ಕೊಂಡಿದ್ದಾರೆ. ಸೊ ಇದರ ಪ್ರಯುಕ್ತವಾಗಿ ಆರೋಗ್ಯಧಾರ 2 ಎನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೊ ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಮನ್ಸುಖ್ ಮಾಂಡವೀಯ. ಸೊ ಇವರು ಪ್ರೆಸೆಂಟ್ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಸೊ ಹಾಗಾದರೆ ತಿಳ್ಕೊಬೇಕಾಗಿದ್ದೆ ಅದರ ಬಗ್ಗೆ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಬಗ್ಗೆ. ಓಕೆ, ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಸೆಪ್ಟೆಂಬರ್ 23, 2018ರಂದು ಸೊ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನು ಜಾರಿಗೊಳಿಸುತ್ತೆ. ಸೊ ಇದರ ಅಡಿಯಲ್ಲಿ ಪ್ರಮುಖವಾಗಿ 2 ಕಾರ್ಯಕ್ರಮಗಳು ಬರ್ತವೆ. ಒಂದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್, ಅಂದರೆ ದೇಶದಾದ್ಯಂತ ಸುಮಾರು 1.5 ಲಕ್ಷ ಆರೋಗ್ಯ ಮತ್ತು ಆರೈಕೆ ಕೇಂದ್ರಗಳ ಸ್ಥಾಪನೆಯನ್ನು ಗುರಿಯನ್ನು ಹೊಂದಿದೆ. ಮೋಸ್ಟ್ ಇಂಪಾರ್ಟೆಂಟ್ ಸೊ ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ.
ಮತ್ತೊಂದು ಇದರ ಅಡಿಯಲ್ಲಿ ಬರುವಂಥ ಮತ್ತೊಂದು ಪ್ರಮುಖ ಕಾರ್ಯಕ್ರಮವೇ ಯಾವುದಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ. ಓಕೆ, ಹಾಗಾದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅನ್ನೋದು ಜಗತ್ತಿನ ಅತಿ ದೊಡ್ಡ ಆರೋಗ್ಯ ವಿಮೆ ಯೋಜನೆಯಾಗಿದೆ. ಸೊ ಇದರ ಅಡಿಯಲ್ಲಿ ಒಟ್ಟಾರೆಗೆ 10 ಕೋಟಿ ಕುಟುಂಬಗಳು ಬರಲಿವೆ, 50 ಕೋಟಿ ಜನರನ್ನು ಈ ಯೋಜನೆ ಒಳಗೊಳ್ಳಲಿದೆ. ಓಕೆ, ಸೊ ಇದರ ಅಡಿಯಲ್ಲಿ ಪ್ರಮುಖವಾಗಿ ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷ ದ್ವಿತೀಯ ಮತ್ತು ತೃತೀಯ ಹಂತದ ಚಿಕಿತ್ಸೆಗೆ 5 ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು. ಓಕೆ, ಹಾಗಾದರೆ ಫಲಾನುಭವಿಗಳನ್ನು ಹೆಂಗೆ ಆಯ್ಕೆ ಮಾಡ್ತಾರೆ ಅಂದರೆ, ಸೊ 2011ರ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕಾಸ್ಟ್ ಸೆನ್ಸಸ್, ಓಕೆ, ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011ರ ಆಧಾರದ ಮೇಲೆ ಸೊ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು. ಓಕೆ, ಇತ್ತೀಚೆಗೆ DISC-5, ಸೊ ಇದರ ಫುಲ್ ಫಾರ್ಮನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ, ಡಿಫೆನ್ಸ್ ಇಂಡಿಯಾ ಸ್ಟಾರ್ಟಪ್ ಚಾಲೆಂಜ್ 5. ಓಕೆ, ಸೊ ಎಂಬ ವೇದಿಕೆಗೆ ಯಾರು ಚಾಲನೆಯನ್ನು ನೀಡಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಈ DISC-5 ಎಂಬ ವೇದಿಕೆಗೆ ಚಾಲನೆ ನೀಡಿದವರು ಯಾರಪ್ಪ ಅಂದರೆ ರಾಜನಾಥ್ ಸಿಂಗ್, ಪ್ರೆಸೆಂಟ್ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ. ಓಕೆ, ಸೊ ಹಾಗಾದರೆ ಈ DISC-5 ಎನ್ನುವಂಥ ವೇದಿಕೆಗೆ ಚಾಲನೆ ನೀಡಿದರೆ ಇದು ಯಾವುದರ ಅಡಿ ಬರುತ್ತೆ ಅಂದರೆ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್. ಓಕೆ, ಶಾರ್ಟಾಗಿ ಐಡೆಕ್ಸ್ ಅಂತ ಕರಿತೀವಿ. ಐಡೆಕ್ಸ್ ಇನಿಷಿಯೇಟಿವ್ ಆಗಿರ್ಬೋದು. ಐಡೆಕ್ಸ್ ಅನ್ನೋದು ಒಂದು ಸಂಸ್ಥೆ, ಏನಿದು ಡಿಫೆನ್ಸ್ ಇನ್ನೋವೇಷನ್ ಆರ್ಗನೈಜೇಷನ್, ಅಂದರೆ ರಕ್ಷಣೆ ನಾವೀನ್ಯತೆಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆ ಅಂದರೆ ಐಡೆಕ್ಸ್. ಅದರ ಅಡಿಯಲ್ಲಿ ಈ DISC-5 ವೇದಿಕೆಗೆ ಚಾಲನೆಯನ್ನು ನೀಡಿದ್ದಾರೆ ರಾಜನಾಥ್ ಸಿಂಗ್ ಅವರು. ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ಆಗಿರ್ಬೋದು, ಈ ಥಿಂಕ್ ಟ್ಯಾಂಕ್ ಸಂಸ್ಥೆಗಳು, ಉದ್ಯಮಗಳಾಗಿರ್ಬೋದು, ಸ್ಟಾರ್ಟಪ್ಗಳಾಗಿರ್ಬೋದು, ನಾವೀನ್ಯಕಾರರು ಅಂದರೆ ಇನ್ನೋವೇಟರ್ಸ್ ಆಗಿರ್ಬೋದು, ಸೊ ಇವರು ರಕ್ಷಣಾ ಮತ್ತು ಆಂತರಿಕ ಕ್ಷೇತ್ರಗಳಿಗೆ ಸಹಾಯ ಮಾಡಲು ಒಟ್ಟಾಗಿ ಕೆಲಸ ಮಾಡಲು ಸಹಾಯವಾಗುವಂಥ ಒಂದು ವೇದಿಕೆ ಇದಾಗಿದೆ. ಅದರ ಜೊತೆಗೆ ಬಲಿಷ್ಠ, ಆಧುನಿಕ ಮತ್ತು ಸುಸಜ್ಜಿತ ಮಿಲಿಟರಿ ಮತ್ತು ಸಮಾನ ಸಾಮರ್ಥ್ಯ ಮತ್ತು ಸ್ವಾವಲಂಬಿ ರಕ್ಷಣಾ ಉದ್ಯಮವನ್ನು ರಚಿಸುವ ಮೂಲಕ ರಕ್ಷಣಾ ಮತ್ತು ಆಂತರಿಕ ವಲಯಗಳು ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಸಹಾಯ ಮಾಡಲು ಈ ವೇದಿಕೆಯನ್ನು ರಚಿಸಲಾಗಿದೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ, ಸೊ ನಮ್ಮ ಡಿಫೆನ್ಸ್ ಸಿಸ್ಟಮನ್ನು ಅಂದರೆ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸೋದು, ಅದಕ್ಕಾಗಿ ಎಲ್ಲರೂ ಕೂಡ ಒಟ್ಟಾಗಿ ಬರೋದು. ಸೊ ಇದಕ್ಕಾಗಿ ಒಂದು ವೇದಿಕೆ ಅಷ್ಟೇ. ಓಕೆ, ಯಾವ ದೇಶದೊಂದಿಗೆ ಭಾರತೀಯ ನೌಕಾಪಡೆ ನೌಕಾ ಸಹಕಾರಕ್ಕಾಗಿ ಜಂಟಿ ಮಾರ್ಗದರ್ಶನ ಅಂದರೆ ಜಾಯಿಂಟ್ ಗೈಡೆನ್ಸ್ಗೆ ಸಹಿಯನ್ನು ಹಾಕಿದೆ. ಓಕೆ, ಜಾಯಿಂಟ್ ಗೈಡೆನ್ಸ್ ಅನ್ನೋ ವರ್ಡನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಕೆಲವೊಮ್ಮೆ ಜಂಟಿ ಮಾರ್ಗದರ್ಶನ ಅಂದಾಗ ನಿಮ್ಗೆ ಅರ್ಥ ಆಗಲ್ಲ, ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತಿರ್ತಾರೆ. ಹೀಗಾಗಿ ಜಾಯಿಂಟ್ ಗೈಡೆನ್ಸ್ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಜಾಯಿಂಟ್ ಗೈಡೆನ್ಸ್ ಅಂತ ಬಂದರೆ ಸೊ ನಿಮ್ಮ ಹತ್ರ ಆಸ್ಟ್ರೇಲಿಯಾ ಆಗಿರಬೇಕು. ಓಕೆ, ಅಂದರೆ ಭಾರತೀಯ ನೌಕಾಪಡೆ ನೌಕಾ ಸಹಕಾರಕ್ಕಾಗಿ ಅಂದರೆ ಪರಸ್ಪರ ನೌಕಾ ಸಹಕಾರ, ಸೊ ಅದು ದ್ವಿಪಕ್ಷೀಯವಾಗಿರ್ಬೋದು, ಬಹುಪಕ್ಷೀಯವಾಗಿರ್ಬೋದು. ಓಕೆ, ಸೊ ಆಸ್ಟ್ರೇಲಿಯಾದೊಂದಿಗೆ ಈ ಜಾಯಿಂಟ್ ಗೈಡೆನ್ಸ್ಗೆ ಸಹಿಯನ್ನು ಹಾಕಿದೆ. ಸೊ ಭಾರತದ ನೌಕಾಪಡೆಯ ಮುಖ್ಯಸ್ಥರಾದಂಥ ಅಡ್ಮಿರಲ್ ಕರಮ್ವೀರ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಯ ಮುಖ್ಯಸ್ಥರಾದಂಥ ಸೊ ಅಡ್ಮಿರಲ್ ಮೈಕಲ್ ನೂನಾನ್, ಸೊ ಇವರು ಸಹಿಯನ್ನು ಹಾಕಿದ್ರು. ಓಕೆ, ಸೊ ಅದಲ್ಲದೆ ಭಾರತ ಆಸ್ಟ್ರೇಲಿಯಾದೊಂದಿಗೆ ಆಸ್ ಇಂಡೆಕ್ಸ್ ಎನ್ನುವಂಥ ನೌಕಾಭ್ಯಾಸವನ್ನು ಕೈಗೊಳ್ಳುತ್ತೆ. ಅದರ ಜೊತೆಗೆ ಸೊ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೇರಿಕಾ ಈ 4 ರಾಷ್ಟ್ರಗಳು ಮಲಬಾರ್ ಎನ್ನುವಂಥ ನೌಕಾಭ್ಯಾಸವನ್ನು ಕೂಡ ಕೈಗೊಳ್ತವೆ. ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತವು ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಪಾಲುದಾರನಾಗಲು ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ. ಸೊ ಈ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶಕ್ಕೆ ಭೇಟಿಯನ್ನು ನೀಡಿದರು. ಸೊ ಅಲ್ಲಿ ವಿಪತ್ತು ನಿರ್ವಹಣೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದ್ರು. ಆ ಒಪ್ಪಂದಕ್ಕೆ ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಓಕೆ, ಸೊ ಬಾಂಗ್ಲಾದೇಶ್ ನಮ್ಮ ಪಕ್ಕದ ದೇಶ, ಹೀಗಾಗಿ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು. ಓಕೆ, ಸೊ ಬಾಂಗ್ಲಾದೇಶದ ರಾಜಧಾನಿ ಯಾವುದು, ಢಾಕಾ, ಅದರ ಕರೆನ್ಸಿ ಟಾಕಾ. ಸೊ ಬಾಂಗ್ಲಾದೇಶದ ಪ್ರೆಸೆಂಟ್ ಪ್ರಧಾನಮಂತ್ರಿ ಯಾರಪ್ಪ ಅಂದರೆ ಶೇಖ್ ಹಸೀನಾ ಅವರು. ಓಕೆ, ಪ್ರಸ್ತುತ ಅಧ್ಯಕ್ಷರು ಇಯಾಜುದ್ದೀನ್ ಅಹ್ಮದ್ ಅಂತ ಬರ್ತಾರೆ. ಓಕೆ, ಹಾಗಾದರೆ ಸೊ ಇನ್ನೊಬ್ಬರು ಬರ್ತಾರೆ, ಯಾರು, ವಿದ್ಯಾದೇವಿ ಭಂಡಾರಿ ಅಂತ. ಓಕೆ, ಹಾಗಾದರೆ ವಿದ್ಯಾದೇವಿ ಭಂಡಾರಿ ಅವರು ಯಾರು? ಸೊ ನಿಮ್ಮ ಉತ್ತರನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಬೆಳವಣಿಗೆಗಳು ಮತ್ತು ಅದನ್ನು ಅಳವಡಿಸಿಕೊಳ್ಳುವುದರ ಕುರಿತು ಅರಿವು ಮೂಡಿಸಲು 2004ರಿಂದ ಪ್ರತಿ ವರ್ಷ ಆಗಸ್ಟ್ 20ರಂದು ಅಕ್ಷಯ್ ಊರ್ಜಾ ದಿವಸ ಅಂದರೆ ನವೀಕರಿಸಬಹುದಾದ ಇಂಧನ ದಿನ ಅಂತ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ. ಓಕೆ, ಸೊ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತೀಯ ಸೇನೆಯು ಇತ್ತೀಚೆಗೆ 400 ಕಿಲೋಮೀಟರ್ ಸೊ ಜಜ್ಬಾ ಇ ತಿರಂಗ್ ಎನ್ನುವಂಥ ರಿಲೇ ಮ್ಯಾರಥಾನನ್ನು ಆಯೋಜನೆ ಮಾಡಿತು. ಅಂದರೆ ಸೈನಿಕರು ಭಾರತೀಯ ಬಾವುಟವನ್ನು ಹಿಡ್ಕೊಂಡು ಸುಮಾರು 400 ಕಿಲೋಮೀಟರ್ ಸೊ ರನ್ ಮಾಡೋದು. ಸೊ ಇದೇ ಈ ಜಜ್ಬಾ ಇ ತಿರಂಗ್. ಓಕೆ, ಇವಿಷ್ಟು ಸೊ ಆಗಸ್ಟ್ 20ರ ಪ್ರಮುಖ ಕರೆಂಟ್ ಅಫೇರ್ಸ್.
ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಭೇಟಿಯಾಗೋಣ. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.